ಸ್ಟುಪಿಡ್ ಬಂದು ಈ ಥರ ಹೇಳೋಗಿದ್ದಾನೆ ಅಂದರೆ ಈ ಮನೇಲಿ ಏನೋ ನಡೀತಾ ಇದೆ. ಆದರೆ ಅಮ್ಮನ ವಿಷಯ ಯಾಕೆ ಮಾತಾಡ್ದ ಅವನು? ಮತ್ತೇನಾದರೂ ಸೀರಿಯಸ್ ಸಮಸ್ಯೆನಾ? ಈ ಮನೆಗಳು ಮುಗಿಯೋದೇ ಅಲ್ಲ. ಪಾಪು, ಹೇಳಿ ಮೇಡಮ್. ನಾನು ನಿನ್ನ ಜೊತೆ ಮಾತಾಡಬೇಕು. ಹೇಳಿ ಮೇಡಮ್. ನಾನು ನಿನ್ನ ಮೇಡಮ್ ಅಲ್ಲ, ಅಮ್ಮನಾಗಿ ಮಾತಾಡಕ್ಕೆ ಬಂದಿದ್ದೀನಿ. ಕ್ಷಮಿಸಿ ಮೇಡಮ್. ಈ ಮನೇಲಿ ನೀವು ಯಜಮಾನಿ, ನಾನು ಡ್ರೈವರ್, ಅಷ್ಟೇ ನಮ್ಮ ಸಂಬಂಧ. ಆಯ್ತು, ಈ ಮನೆಯಲ್ಲಿ ನಮ್ಮ ಸಂಬಂಧ ಅಷ್ಟೇ ಅಲ್ವಾ? ಸರಿ ನಡಿ, ನಾನು ಆಚೆ ಬಂದೇ ಮಾತಾಡ್ತೀನಿ. ಕಾರಲ್ಲಿ ಹೋಗೋಣ. ಅಯ್ಯೋ ಅಜ್ಜಿ, ನೀವು ಟಿ ವಿಯಲ್ಲಿ ಬಂದಿದ್ರಲ್ವಾ? ಪಾಪ ಅನ್ಸುತ್ತಜ್ಜಿ, ಸಾಯೋಕ್ಕೆಲ್ಲ ಹೋಗಿದ್ರಂತೆ. ಎಷ್ಟು ನೋವಾಗಿರ್ಬೇಕಲ್ವಾ ಅಜ್ಜಿ ನಿಮಗೆ? ಅಜ್ಜಿ, ನಂಗೊಂದು ಆಶ್ರಮ ಗೊತ್ತು, ಅಲ್ಲಿ ಫ್ರೀಯಾಗಿ ಊಟ ಹಾಕ್ತಾರೆ. ನೀವು ಬೇಕಿದ್ರೆ ಅಲ್ಲಿ ಹೋಗಿ ಸೇರ್ಕೋತೀರಾ? ಬಾಯಿ ಮುಚ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಿನ್ನ ಇಲ್ಲೇ ಸಾಯಿಸಿ ಹಾಕ್ಬಿಡ್ತೀನಿ. ಏನ್ ಅನ್ಕೊಂಡಿದೀಯ ನನ್ನ? ಬಂದ್ಬಿಟ್ಟ ಬಿಟ್ಟಿ ಸಲಹೆ ಕೊಡಕ್ಕೆ ನಿನ್ನ. ಅಯ್ಯೋ ಅಜ್ಜಿ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ ಅವನ ಈ ಜನನೇ ಹಾಗೆ, ಅವ್ರು ಏನ್ ಮಾಡ್ತಾರೋ ಬಿಡ್ತಾರೋ, ಬಿಟ್ಟಿ ಸಲಹೆ ಕೊಡಕ್ ಮಾತ್ರ ಬಂದ್ಬಿಡ್ತಾರೆ. ಹೋಗ್ಲಿ ಬಿಡಿ. ನಾನು ನಿಮ್ಮನ್ನ ಟಿವಿನಲ್ಲಿ ನೋಡಿದೆ, ಆದರೆ ಅವ್ರ ಥರ ಮಾತಾಡೋಕೆ ಬಂದಿಲ್ಲ. ನಾನು ಅನುಕಂಪ ತೋರ್ಸಕ್ ಬಂದ್ರಾ? ದಯಾಮರಣಕ್ಕೆ ಅರ್ಜಿ ಅಂತ ನೋಡಿದೆ. ಅಲ್ಲಮ್ಮ, ಆ ಪದದಲ್ಲೇ ದಯೆ ಅನ್ನೋದಿದೆ ಅಲ್ವಾ? ಅನುಕಂಪ ಅಂದರೆ ನಿಮ್ಗೆ ಆಗೋಲ್ಲ. ಅಂಥದ್ರಲ್ಲಿ ನೀವು ಅದನ್ನು ಹಾಗೆ ಆಯ್ಕೆ ಮಾಡ್ಕೊಂಡ್ರಿ. ಹೌದಲ್ವಾ? ನಾನು ಇದನ್ನು ಯೋಚನೆ ಮಾಡಲಿಲ್ಲ. ನೋಡಿಮ್ಮ, 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನ ಜೀವರಾಶಿನೇ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಮನುಷ್ಯನಿಗೆ ಮಾತ್ರ ಆ ಭಗವಂತ ವಿವೇಚನಾ ಶಕ್ತಿನ ಕೊಟ್ಟಿರೋದು. ನಾವು ಅದಕ್ಕೋಸ್ಕರ ಪರಮಾತ್ಮನಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕೇ ಹೊರತು ನನಗೆ ಜೀವನೇ ಬೇಡ ಅಂತಂದರೆ ಹೇಗೆ? ಒಂದು ಮಾತು ಹೇಳ್ತೀನಿ ಕೇಳಿ, ಈ ಜೀವ ಹೋಗೋ ಸಮಯದಲ್ಲಿ ಹೋಗೇ ಹೋಗುತ್ತೆ. ನೀವು ಏನು ಮಾಡಿದ್ರೂ ಅದನ್ನು ತಡೆದು ನಿಲ್ಲಿಸೋದಕ್ಕಾಗೋದಿಲ್ಲ. ಜೀವ ಹೋಗೋ ಟೈಮಲ್ಲಿ ನಾನು ಕಾಶಿಗೆ ಹೋಗಿ ವಿಶ್ವನಾಥನ ದರ್ಶನ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ವಲ್ಲ ಅಂತ ಕೊರಗಿದ್ರು ಏನೂ ಯೂಸ್ ಇಲ್ಲ. ಅದಕ್ಕೆ ಹೇಳಿದ್ದು, ಈ ಜೀವ ಇರೋವರೆಗೂ ನಾವು ಅದನ್ನು ಜೋಪಾನ
ಇಲ್ಲೇ ಪಾರ್ಕ್ ಹಿಂದೆ ಕೋಮೇಟ್ ಚಕ್ಲಿ ಯಾರೋ ಮಾಡ್ತಾರಂತೆ, ಕೇಳಿ ನೋಡಬೇಕು. ಅದೆಲ್ಲ ಏನು ಬೇಡ. ನಾಳೆ ನೀವು ಬರೋವಾಗ ಚಕ್ಲಿ ತಿನ್ನೋದಕ್ಕೆ ರೆಡಿಯಾಗಿರಿ. ನಡಿಯೋ ಶೇಷು, ನಡಿ. ಎ ಸಿ ಜಾಸ್ತಿ ಮಾಡಲ ಮೇಡಮ್? ಬೇಡ. ಮ್ಯೂಸಿಕ್ ಆಗ್ಲಾ? ಕಣ್ಣ ಮುಚ್ಚಿ ಮಡಿಲಾಚಿ ದಾಟಿ ಹೋದೆ ಬೆಳಕನ್ನು, ಹಾರಿ ಹೋದ ಅದೆಂತ ಬಾನು, ಕಾಣದೇನು ಹೆತ್ತ ಹೆಣ್ಣು, ಒಣಗಿದೆ ಕೈ ಬೆರಳು, ಕೈ ತುತ್ತನು ನೀ ಮರೆಯಲು ನಾಜಿಕಿ ಹೋದೆ. ಎಲ್ಲಿಗೆ ಮೇಡಮ್? ಎಲ್ಲಿಗೆ ಅಂತ ಕೇಳಬಾರ್ದು, ಎಷ್ಟು ದೂರ ಅಂತ ಕೇಳು. ಎಷ್ಟು ದೂರ ಮೇಡಮ್? ನಾನು ದಾರಿ ತೋರಿಸ್ತೀನಿ, ನೀನು ಹೋಗು. ಮೇಡಮ್, ನಮ್ಮಂತ ಬಡವ್ರ ಮನೆ ಹತ್ರ ಬಂದಿದ್ದೀರಾ? ನಮ್ಮನೇನು ಇದೇನೆ ಪಾಪು, ನಿಲ್ಸು. ಬಾ ಪಾಪು. ಡ್ಯೂಟಿ ಮೇಲೆ ಇದ್ದೀನಿ ಮೇಡಮ್, ನಾನು ಇಲ್ಲ ಕಾಯ್ತಾ ಇರ್ತೇನೆ. ನಿಮ್ಮ ಕೆಲಸ ಆದಮೇಲೆ ಹೇಳಿ, ವಾಪಸ್ ಮನೆಗೆ ಡ್ರಾಪ್ ಮಾಡ್ತೇನೆ. ಬೇಡ ಪಾಪು, ನೀನು ಮನೆ ಒಳಗೆ ಬಾ. ವಾಪಸ್ ಹೋಗ್ಬೇಕಾದ್ರೆ ನಾನು ಆಟೋದಲ್ಲಿ ಹೋಗ್ತೀನಿ. ಅಣ್ಣ, ಯಾಕೋ ಟೆನ್ಷನಲ್ಲಿದೆಯಾ? ಫ್ಯಾಮಿಲಿ ಟ್ರೀ ವಿಚಾರನಾ? ಮಹೇಶ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಭಿ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಅವ್ರು ಹೇಳೋದು ಸರಿ ಅನಿಸುತ್ತೆ. ನಾನು ಅವ್ರ ಜಾಗದಲ್ಲಿ ಇದ್ದಿದ್ರೆ ನಾನು ಹಾಗೆ ಯೋಚಿಸ್ತಾ ಇದ್ನೇನು. ಆದರೆ ತುಳಸಿಯವ್ರ ಬಗ್ಗೆ ಯೋಚಿಸಿದಾಗ ಅವರ ಮಕ್ಕಳು ಸಂಧ್ಯಾ ಸಮರ್ಥ ಕೂಡ ನನ್ನ ಮಕ್ಕಳೇ ಅನಿಸುತ್ತೆ. ತುಳಸಿಯವರು ಈ ಮನೆಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ, ಅವಮಾನ ಅನುಭವಿಸಿದ್ದಾರೆ. ಹಾಗಿರುವಾಗ ಅವರ ಮಕ್ಕಳನ್ನು ದೂರ ಇಡೋದಂದರೆ ಯಾಕೋ ನನ್ನ ಮನಸ್ಸು ಒಪ್ಪಲ್ಲ ಮಹೇಶ. ನಾನು ಹೀಗೆ ಯೋಚಿಸೇ ಇರಲಿಲ್ವಲ್ಲ ಅಣ್ಣ. ಬರೀ ನಮ್ಮನೆ ಮಕ್ಕಳು ಹೇಳಿದ್ದೊಂದೇ ಯೋಚಿಸ್ಬಿಟ್ಟೆ. ನೀನು ಹೇಳ್ತಾ ಇರೋದು ಸರಿ ಇದೆ, ಆದರೆ ಏನು ಮಾಡೋದು, ಈಗಿನ ಮಕ್ಕಳಿಗೆ ಇದೆಲ್ಲ ಅರ್ಥ ಆಗಲ್ಲ. ನಾನು ಏನೇ ಮಾಡೋಕ್ಕೆ ಹೋದರೂ ಅವಿಗೆ ಇಷ್ಟ ಆಗದಿರೋ ಹಾಗೆ ಆಗುತ್ತೆ. ಅದು ಯಾಕಂತಲೇ ಅರ್ಥ ಆಗ್ತಿಲ್ಲ. ನಾನಿದನ್ನು ಒಪ್ಕೊಂಡ್ರೆ ಅವಿಯಿಂದ ಶಾಶ್ವತವಾಗಿ ದೂರ ಆಗ್ಬಿಡ್ತೀನಿ. ಇದನ್ನು ಒಪ್ಕೊಳ್ಳೋದೇ ಇದ್ದರೆ ತುಳಸಿಯವ್ರಿಗೆ ಮೋಸ ಮಾಡಿದಾಗುತ್ತೆ. ಅಣ್ಣ, ನಂಗೆ ಯಾಕೋ ಅಭಿ ಮನಸ್ಸಿಗೆ ಹರ್ಟ್ ಮಾಡೋದು ಬೇಡ ಅಂತ ಅನ್ನಿಸ್ತಾ ಇದೆ. ಅವರ ಆತಂಕನೇ ಬೇರೆ ಇದೆ. ಸಂಧ್ಯಾ ಸಮರ್ಥನ ನಾವು ಫ್ಯಾಮಿಲಿ ಟ್ರೀಲಿ ಸೇರಿಸ್ದೇ ಇದ್ರು ಫ್ಯಾಮಿಲಿ ಅಂತಲೇ ಅಂದ್ಕೊಂಡಿದ್ದೀವಿ. ಅವ್ರನ್ನ ಹಾಗೆ ಟ್ರೀಟ್ ಮಾಡೋಣ. ಸಂಧ್ಯಾ ಸಮರ್ಥ್ಗೆ ಏನು ಬೇಕೋ ಆ ಸಹಾಯನ ನೀನು ಮಾಡು.
ಅಭಿ ಏನಾದರೂ ಪ್ರಶ್ನೆ ಮಾಡೋದಕ್ಕೆ ಬಂದರೆ ನಾನೇ ಅವ್ರನ್ನ ತಡಿತೀನಿ. ಇಲ್ಲ ಮಹೇಶ, ನಂಗೆ ಯಾಕೋ ಇದು ಸಮಾಧಾನ ಇಲ್ಲ. ತುಳಸಿಯವರು ಬಾಯ್ಬಿಟ್ಟು ಹೇಳದೇ ಇದ್ದರೂ ಅವ್ರಿಗಿದ್ರಿಂದ ಖಂಡಿತ ನೋವಾಗುತ್ತೆ. ತುಳಸಿಯವರು ಅವಿನ ತನ್ನ ಸ್ವಂತ ಮಕ್ಕಳು ಅಂತಲೇ ಅಂದ್ಕೊಂಡು ಅವರಿಗೋಸ್ಕರ ಇಷ್ಟೆಲ್ಲ ಮಾಡ್ತಿರುವಾಗ ನಾನು ಸಂಧ್ಯಾ ಸಮರ್ಥನ ದೂರ ಇಡೋದು ಸರಿನಾ? ಅವರು ನನಗೆ ಮಕ್ಕಳೇ ಅಲ್ವ, ನಾನು ಅವ್ರಿಗೋಸ್ಕರ ಅಷ್ಟಾದರೂ ಮಾಡದೇ ಇದ್ದರೆ ಸರಿನಾ? ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕನ್ಫ್ಯೂಸ್ ಆಗ್ತಿದೆ ಅಣ್ಣ. ನನಗೆ ಅವ್ರ ಹೆಸರನ್ನ ಸೇರಿಸೋದೇ ಸರಿ ಅನ್ನಿಸ್ತಿದೆ. ಹೇಗಾದರೂ ಮಾಡಿ ನನ್ನ ಮಕ್ಕಳನ್ನ ಒಪ್ಸು ಪ್ಲೀಸ್. ಸರಿ ಅಣ್ಣ, ಇದೇ ನಿನ್ನ ನಿರ್ಧಾರ ಅಂತಾದರೆ ಯಾವುದೇ ಕಾರಣಕ್ಕೂ ನಾನು ಅದ್ರ ವಿರುದ್ಧ ಹೋಗಲ್ಲ. ನಿನ್ನ ಜೊತೆ ನಾನಿರ್ತೀನಿ. ಮಕ್ಕಳ ಜೊತೆ ಮಾತಾಡಿ ಅವರನ್ನು ಒಪ್ಸೋದಕ್ಕೆ ಟ್ರೈ ಮಾಡ್ತೀನಿ. ಮಾವ, ಓ ಆಯ್ತಮ್ಮ ಆಯ್ತು. ಏನು ತಾಯಿ ಮಗ ಒಟ್ಟಿಗೆ ಬಂದ್ಬಿಟ್ರಾ? ಅಮ್ಮ ಚೆನ್ನಾಗಿದ್ದೀರಾ? ಪುಟ, ನೀನು ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನಿನ್ನ ನೋಡ್ದೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ಓಹೋ, ಕಪಟ ನಾಟಕ ಸೂತ್ರಧಾರಿ ನೀನೇ. ತಾತ, ನನಗೇನು ಗೊತ್ತಾಗಲ್ಲ ಅನ್ಕೋಬೇಡ. ಹಾಂ, ಹೌದೌದು. ನಿಮ್ಮಮ್ಮ ಮನೆಗೆ ಬರದೇ ಇದ್ದಾಗ ಎಲ್ಲರೂ ಟೆನ್ಷನ್ ಆಗಿದ್ರು. ಆಗ ನಿನಗೆ ಅವ್ರ ನೆನಪಾಗಲಿಲ್ಲ. ಈಗ ಯಾಕೆ ಇಷ್ಟು ನುಲಿತಿದ್ದೀಯಾ ಅಂತ ನನಗೆ ಗೊತ್ತು. ಬಿಡಿ ಮಾವ. ಹೇಗಿದ್ಯಾ ಪುಟ್ಟಿ? ಪ್ರಸಾದ್, ನೀನು? ಆರಾಮತೆ. ಅಮ್ಮ, ನೀವು ಸಮರ್ಥ್ ಒಟ್ಟಿಗೆ ಬಂದ್ರಲ್ಲ, ಅದನ್ನ ನೋಡಿನೇ ಖುಷಿ ಆಗೋಯ್ತು. ನಮ್ಮ ಮೇಡಮ್ ಈ ಅಡ್ರೆಸ್ಸು ಬರಬೇಕು ಅಂತಂದ್ರು, ಅದಕ್ಕೆ ಕರ್ಕೊಂಬಂದೆ ಅಷ್ಟೇ. ನಮ್ಮ ಮೇಡಮ್ ಮನೆಗೆ ಬಂದರೆ ಹಾಗೆ ನಿಲ್ಸಿದಿರಲ್ಲ. ನೀವು ಕೂತ್ಕೊಳ್ಳಿ ಮೇಡಮ್. ಅವನು ನೀವು ಬಂದಿದ್ದೀರಾ ಅಂತ ಎಕ್ಸೈಟ್ ಆಗಿದ್ದಾನೆ, ಅದಕ್ಕೆ ಹೀಗೆಲ್ಲ ಆಡ್ತಾ ಇದ್ದಾನೆ. ನಿಮ್ಗೆ ಅವನ ಬಗ್ಗೆ ಗೊತ್ತಲ್ವಾ? ಕೂತ್ಕೊಳ್ಳಿ. ತಗೊಳ್ಳಿ. ಬಸ್ಸು, ಮೇಡಮ್ಗೆ ಜ್ಯೂಸ್ ಏನಾದ್ರು ಬೇಕಾದ್ರೆ. ಅಯ್ಯೋ, ನೀವು ಸಡನ್ನಾಗಿ ಬಂದಿದ್ದ ಖುಷಿನಲ್ಲಿ ನಾನು ಜ್ಯೂಸ್ ಕೊಡೋದೇ ಮರ್ತ್ಬಿಟ್ಟೆ. ತರ್ತೀನಿ. ಪುಟ, ಬೇಡ. ನಾನೊಂದು ಮುಖ್ಯವಾದ ವಿಷಯ ಮಾತಾಡೋಕ್ಕೆ ಬಂದಿದ್ದೀನಿ. ಮಾತಾಡ್ಬಿಟ್ಟು ಹೊರಟ್ಬಿಡ್ತೀನಿ. ಜಾಸ್ತಿ ಸಮಯ ಇಲ್ಲ. ಮಾಧವ್ ಅವರು ಮನೆ ವಂಶವೃಕ್ಷನ ಬರೆಸ್ತಾ ಇದ್ದಾರೆ. ಅದರಲ್ಲಿ ಪಾಪು ಸಂಧ್ಯಾ ಹೆಸರನ್ನು ಸೇರಿಸ್ಬೇಕು ಅಂತಿದ್ದಾರೆ. ಆದರೆ ನಾನು ಆ ಕುಟುಂಬದಲ್ಲಿ ಪಾಪು ಸಂಧ್ಯಾ ಹೆಸರನ್ನು ಸೇರಿಸೋದು ಬೇಡ ಅಂತ ಹೇಳಕ್ಕೆ ಬಂದೆ. ಅಭಿ ಹೇಳಿ ಚಿಕ್ಕಪ್ಪ. ಈ ವಂಶವೃಕ್ಷದ ವಿಷಯಕ್ಕೆ ಅಣ್ಣನ ಹತ್ರ ಮಾತಾಡಿದೆ. ಅವನು ಅವರಿಬ್ಬರನ್ನು ಇದರಲ್ಲಿ ಸೇರಿಸಲೇಬೇಕು ಅಂತಿದ್ದಾನೆ. ಯೋಚಿಸಿ ನೋಡಿದ್ರೆ ಅವನು ಹೇಳೋದ್ರಲ್ಲೂ ಅರ್ಥ ಇದೆ. ಅಲ್ಲ ಚಿಕ್ಕಪ್ಪ, ನಿನ್ನೆ ನೀವೇ ಹೇಳಿದ್ದೆ. ಆಗ ನಾನು ನಿಮ್ಮಿಬ್ಬರ ಬಗ್ಗೆ ಮಾತ್ರ ಯೋಚಿಸಿದ್ದೆ, ಅದಕ್ಕೆ ಬಗ್ಗೆ ಯೋಚಿಸಿರಲಿಲ್ಲ ಅಲ್ರಪ್ಪ. ನೀವು ಅದಕ್ಕೆ ಏನಾಗಬೇಕು? ಅವರು ಬಂದಾಗಿಂದ ನೀವಷ್ಟು ಅವರನ್ನು ಅವಮಾನ ಮಾಡಿದ್ರು, ಅವರು ನಿಮಗೆ ಒಳ್ಳೆಯದನ್ನೇ ಬಯಸಿದ್ದಾರೆ. ನೀವು ಮಾಡಿರೋ ಅವಮಾನನ ಲೆಕ್ಕ ಹಾಕದೆ ಅಭಿ ಮದುವೆ ಮಾಡಿಸಿದ್ರು. ಯಾಕೆ ಗೊತ್ತಾ? ಅವರು ನಿಮ್ಮಿಬ್ಬರನ್ನ ಮಕ್ಕಳು ಅಂತ ಅಂದ್ಕೊಂಡಿರೋದಕ್ಕೆ. ಅವ್ರ ಹತ್ರ ಇಷ್ಟೆಲ್ಲ ಸಹಾಯ ತಗೊಳ್ಳುವಾಗ ನಿಮ್ಗೇನು ಅನ್ನಿಸ್ಲಿಲ್ಲ. ಈಗ ಅಣ್ಣ ಅವ್ರ ಮಕ್ಕಳನ್ನ ತನ್ನ ಮಕ್ಕಳು ಅಂತ ತಿಳ್ಕೊಂಡು ಅವರನ್ನು ತನ್ನ ಕುಟುಂಬಕ್ಕೆ ಸೇರಿಸ್ಕೋಬೇಕಾದ್ರೆ ನಿಮಗೆ ಯಾಕೆ ಕೋಪ ಬರ್ತಿದೆ? ಅವ್ರು ಬೇರೆ, ಅವ್ರ ಮಕ್ಕಳು ಬೇರೆ. ನಮಗೆ ಅವ್ರ ಮೇಲೆ ಮೊದಲು ಕೋಪ ಇತ್ತು, ಆದರೆ ಅವ್ರು ಇಷ್ಟೆಲ್ಲ ಮಾಡಿದ್ಮೇಲೆ ನಾವು ಅವ್ರ ಮೇಲೆ ದ್ವೇಷ ಸಾಧಿಸ್ತಾ ಇದ್ವಿ. ಆದರೆ ಅವ್ರ ಮಕ್ಕಳು ಅವ್ರ ಥರ ಅಲ್ಲ. ಅದು ನಿನ್ನ ಪ್ರಕಾರ.
ಆದರೆ ಅಣ್ಣಂಗೆ ಅವರು ಮಕ್ಕಳು ತಾನೆ. ಅದು ಹೇಗಾಗತ್ತೆ? ಅಲ್ರಪ್ಪ, ಅಪ್ಪನ್ನ ಅಪ್ಪ ಅಂತ ಕರೀದೇ ಇರೋರು ನೀವು. ಅದೇ ಫ್ಯಾಮಿಲಿ ಟ್ರೀ ವಿಷಯ ಬಂದಾಗ ಅವನು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಯಾಕೆ ಹೇಳ್ತೀರಾ? ಅಪ್ಪ ಅನ್ನೋ ಪ್ರೀತಿ ಕೊಟ್ಟಾಗ ಮಾತ್ರ ಅಲ್ವಾ ಅವನು ಯಾವುದೋ ಕೆಲಸನ ಬೇಡ ಅನ್ನೋ ಹಕ್ಕಿರೋದು. ಚಿಕ್ಕಪ್ಪ, ನಿಮಗೆ ಎಷ್ಟೋ ವಿಚಾರಗಳು ಗೊತ್ತಿಲ್ಲ. ಇಷ್ಟು ವರ್ಷದಲ್ಲಿ ಅವ್ರು ನಮಗೆ ಅಭಿ, ನೀನಿನ್ನೂ ಚಿಕ್ಕೋನು. ಅಣ್ಣ ಹೇಗೆ ಅನ್ನೋದನ್ನು ನಾನು ನಿನ್ನತ್ರ ತಿಳ್ಕೊಬೇಕೇನೋ? ಚಿಕ್ಕಪ್ಪ, ನನಗೆ ಸಂಧ್ಯಾ ಸಮರ್ಥ ಬಗ್ಗೆ ನಿಜವಾಗ್ಲೂ ದ್ವೇಷ ಇಲ್ಲ. ಆದರೆ ಅಭಿಗೆ ಅವ್ರು ಕಂಡ್ರೆ ಆಗಲ್ಲ. ಅವ್ರು ಈ ಮನೆಗೆ ಬಂದು ಸೇರಿಕೊಂಡ್ರೆ ಅಭಿ ನೆಮ್ಮದಿಯಾಗಿರಲ್ಲ. ನನಗೆ ನನ್ನ ತಮ್ಮನ ನೆಮ್ಮದಿನೇ ಮುಖ್ಯ. ಇವನು ಹೀಗೆ ಹೇಳ್ತಾನಷ್ಟೇ. ಆದರೆ ಅವ್ರು ಬಂದ ಮೇಲೆ ಆಸ್ತಿಲಿ ಕಂಪ್ನಿಲಿ ಭಾಗ ಕೇಳಿದ್ರೆ ಏನು ಮಾಡೋಣ ಹೇಳು? ಬ್ರೋ, ಅವ್ರು ನಿನ್ನಿಂದ ಎಲ್ಲ ಕಿತ್ಕೊಂಡ್ರೆ ಏನು ಮಾಡ್ತೀಯ? ನನಗೆ ಅಟ್ಲೀಸ್ಟ್ ದೀಪಿಕಾ ಮನೆಯವರಿದ್ದಾರೆ. ನಿನಗೆ ನೀನೆಲ್ಲ ಕಳ್ಕೊಳ್ಳೋದು ನನಗಿಷ್ಟ ಇಲ್ಲ ಬ್ರೋ. ಭೇಷ್ ಕಂಡ್ರು. ನಿಮ್ಮಿಬ್ರಿಗೂ ಒಬ್ರ ಮೇಲೆ ಒಬ್ರಿಗಿರೋ ಪ್ರೀತಿ ಕಂಡ್ರೆ ನನಗೆ ಖುಷಿ ಆಗುತ್ತೆ. ಇಷ್ಟೆಲ್ಲ ಯೋಚನೆ ಮಾಡೋ ನೀವು ಕೆಲವು ಸಲ ನಿಮ್ಮಿಂದ ಅಣ್ಣಂಗೆ ಎಷ್ಟು ಹರ್ಟ್ ಆಗುತ್ತೆ ಅನ್ನೋದು ಅರ್ಥ ಆಗಿದ್ರೆ ಚೆನ್ನಾಗಿರ್ತಿತ್ತು. ಹೋಗ್ಲಿ ಬಿಡಿ, ಅಣ್ಣ ನಿರ್ಧಾರ ಮಾಡಾಗಿದೆ. ಅಲ್ಲ ಚಿಕ್ಕಪ್ಪ, ಈಗ ನಾನು ಹೇಳೋದು ಕೇಳು. ಫ್ಯಾಮಿಲಿ ಟ್ರೀಲಿ ಅವ್ರ ಹೆಸರು ಬೇಡ ಅಂತ ಹೇಳಿದ್ರೆ ಅವರಿಗೆ ನಿಮ್ಮ ಬಗ್ಗೆ ದ್ವೇಷ ಹುಟ್ಟುತ್ತೆ. ಯಾಕೆ ಬೇಕಿದೆಲ್ಲ? ಅದ್ರ ಬದಲು ಅವ್ರ ಹೆಸರು ಸೇರಿಸೋಣ. ಹೆಸರು ಸೇರಿಸಿದ ಮಾತ್ರಕ್ಕೆ ಅವರೇ ನಿಲ್ ಬಂದು ಇದ್ಬಿಡ್ತಾರಾ? ಸುಮ್ಮನೆ ಯಾಕೆ ಇಶ್ಯೂ ಕ್ರಿಯೇಟ್ ಮಾಡಬೇಕು? ನಾನು ಹೇಳೋದು ಹೇಳಿದ್ದೀನಿ, ನಿರ್ಧಾರ ನಿಮಗೆ ಬಿಟ್ಟಿತ್ತು. ಅಭಿ, ಚಿಕ್ಕಪ್ಪ ಹೇಳ್ತಿರೋದು ಒಂದು ರೀತಿಯಲ್ಲಿ ನನಗೂ ಸರಿ ಅನಿಸ್ತಿದೆ. ನೀನು ಯೋಚನೆ ಮಾಡಿ ನೋಡು. ಅಮ್ಮ ಏನು ಹೇಳ್ತಿದ್ಯಾ? ಮಾವ, ಇವರೆಲ್ಲ ದೂರ ಇದ್ದೇ ಇಷ್ಟೊಂದು ಮನಸ್ತಾಪ ಆಗ್ತಾ ಇದೆ. ಈಗ ಇನ್ನು ಹತ್ರ ಇದ್ಬಿಟ್ರೆ ಹೇಗೋ ಅನ್ನೋ ಆತಂಕ ನನಗೆ. ಅಲ್ಲದೆ ಈಗ ಎಲ್ಲರೂ ನೆಮ್ಮದಿಯಿಂದ ಇರುವಾಗ ಹೀಗೆ ಇರಲಿ ಅನ್ಸುತ್ತೆ. ಆದರೆ ಎಲ್ಲರೂ ಒಂದೇ ಕುಟುಂಬದವರಾಗಿ ಸೇರಿಕೊಂಡು ಹೊಂದ್ಕೊಂಡು ಹೋಗೋದಾದರೆ ಖುಷಿ. ಅದ್ರದ್ದು ಹಾಗಾಗಲ್ವಲ್ಲ. ನಿನ್ನ ನಿರ್ಧಾರ ಯಾವತ್ತೂ ಸರಿಯಾಗಿಯೇ ಇರುತ್ತೆ ತುಳಸಿ. ಅದು ನನಗೂ ಅರ್ಥ ಆಗುತ್ತೆ. ನಿನ್ನ ಮಕ್ಕಳು ನಿನ್ನ ಕಣ್ಣು ಎದುರಿನಲ್ಲಿದ್ದರೆ ನಿನಗೆ ಖುಷಿ, ನನಗೆ ಗೊತ್ತು. ಈಗಷ್ಟೇ ಆ ಮನೆಯಲ್ಲಿ ನೀನು ಹೊಂದ್ಕೊಂಡು ಹೋಗ್ತಾ ಇದ್ದೀಯ. ನಿನ್ನ ಒಳ್ಳೆತನ ಅಲ್ಲಿ ಎಲ್ರಿಗೂ ಗೊತ್ತಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇನ್ನೇನೋ ಆಗೋದು ಬೇಡ. ಅದು ಅಲ್ಲದೆ ನಿನ್ನ ಮಗನಿಗೆ ಅಭಿನ್ ಕಂಡ್ರೆ ಆಗೋದಿಲ್ಲ. ಅವನು ಬೇಕು ಅಂತಲೇ ಇವನ್ನ ರೇಗಿಸ್ತಾ ಇರ್ತಾನೆ. ಇನ್ನೀ ಓಡ್ ಹೋದವಳು ಅವಳು ಗುಣಗಾನ ಮಾಡಬೇಕಾಗೇ ಇಲ್ಲ ಬಿಡು. ಸ್ವಲ್ಪ ಸುಮ್ಮನಿರ್ತೀರಾ ಎಲ್ಲ? ಯಾವ ಕಾಲದಲ್ಲಿ ಇದ್ದೀರಾ ಎಲ್ಲ? ಮನೆ ಮಗಳು ಲೈಫ್ ಸೆಟ್ಲ್ ಆಗುತ್ತೆ, ಅವಳಿಗೆ ಆಸ್ತಿ ಸಿಗುತ್ತೆ ಅಂತಂದ್ರೆ ಖುಷಿ ಪಡೋದು ಬಿಟ್ಟು ಬರೀ ಕಲ್ಲು ಹಾಕೋದನ್ನ ಯೋಚನೆ ಮಾಡ್ತಿದ್ದೀರಲ್ಲ. ಸಂಧ್ಯಾ, ಸುಮ್ಮನಿರು. ನೀವು ಸುಮ್ಮನೆ ಇರಿ. ಯಾವುದೇ ಕಾರಣಕ್ಕೂ ನಾನು ಆ ಕುಟುಂಬದಿಂದ ದೂರ ಇರೋದಕ್ಕೆ ಒಪ್ಪಲ್ಲ. ನನ್ನ ಹೆಸರನ್ನು ಸೇರಿಸಲೇಬೇಕು. ಅದು ಸರಿ ಹೋಗಲ್ಲ ಪುಟ್ಟಿ. ಏಯ್, ನಿನಗೆ ಮಾನ ಮರ್ಯಾದೆ ಇಲ್ವೇನೆ? ಅವ್ರಾಗವ್ರೆ ಬಂದ್ರೆ ಸೇರ್ಸಕ್ಕಾಗಲ್ಲ ಅಂತಂದ್ರು ನಾಚಿಕೆ ಇಲ್ದವ್ರ ಫ್ಯಾಮಿಲಿಗೆ ಹೋಗ್ತೀನಿ ಅಂತೀಯಲ್ಲ. ಮೇಡಮ್, ಇವಳು ಸ್ವಲ್ಪ ಹಾಗೇನೆ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಪಾಪ ನಿಮ್ಗಿರೋ ಮಕ್ಕಳನ್ನೇ ಪ್ರೀತಿ ಮಾಡೋಕ್ಕೆ ಸಮಯ ಇಲ್ಲ. ಇನ್ನು ಈ ಬಡಪಾಯಿ ಮಕ್ಕಳು ಸೇರಿಕೊಂಡ್ರೆ ನಿಮಗೆ ಕಷ್ಟ ಅಲ್ವಾ? ನನ್ನ ಯಜಮಾನಿ ನೀವು. ನಿಮಗೆ ಕಷ್ಟ ಆಗಕ್ಕೆ ನಾನು ಬಿಡಲ್ಲ. ನಾನು ಇದಕ್ಕೆ ಒಪ್ಪಲ್ಲ, ಸಂಧ್ಯಾ ಕೂಡ ಇದಕ್ಕೆ ಒಪ್ಪಲ್ಲ. ನಮ್ಮ ಮನೇಲಿ ಯಾರ ಹೆಸರು ಕೂಡ ಆ ಫ್ಯಾಮಿಲಿ ಟ್ರೀಲಿ ಸೇರ್ಕೊಳ್ಳೋದಿಲ್ಲ. ಅಂದಾಗೆ ಮೇಡಮ್,
ಇನ್ನೊಂದು ವಿಷಯ ಕೇಳೋದು ಮರ್ತೆ, ನಿಮ್ಮ ಹೆಸರು ಅದ್ರಲ್ಲಿ ಸೇರಿಸ್ತಾ ಇದ್ದಾರಾ ಮೇಡಮ್? ಹೌದು ಪಾಪು, ನಾನು ಬೇಡ ಅಂದೆ, ಆದರೆ ಸೇರಿಸ್ಲೇಬೇಕಂತೆ. ಅದಕ್ಕೆ ಕೊನೆಗೂ ನೀವು ಪರ್ಮನೆಂಟಾಗಿ ಈ ಕುಟುಂಬದಿಂದ ಆ ಕುಟುಂಬಕ್ಕೆ ಸೇರಿಕೊಂಡ್ರು. ಸಂಧ್ಯಾಯಿಂದ ನಿಮಗೆ ತೊಂದರೆ ಆಗುತ್ತೆ ಅಂತ ಭಯ ಪಡ್ಕೋಬೇಡಿ. ಹಾಗಾಗಕ್ಕೆ ನಾನು ಬಿಡಲ್ಲ. ನಿಮ್ಮ ಕೆಲಸ ಆಯಿತು ಅಂದ್ಕೊಳ್ಳಿ. ನಡಿ, ನಾನು ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ.